ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ರಾಜ್ಯಶಾಸ್ತ್ರ ವಿಷಯದ ಮೊದಲ ಅಧ್ಯಾಯದ ಮೊದಲ ಭಾಗಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಸ್ನೇಹಪೂರ್ವಕ ಸ್ವಾಗತ. ಈ ದಿನದ ಅಧ್ಯಾಯದಲ್ಲಿ ನಾವು ಭಾರತ ಸರ್ಕಾರದ 1935ರ ಕಾಯ್ದೆ ಹಾಗೆ 1947ರ ಭಾರತ ಸ್ವತಂತ್ರ ಕಾಯ್ದೆ ಜೊತೆಗೆ ಈ ಒಂದು ಕಾಯ್ದೆಗಳಲ್ಲಿ ತಂದಂತಹ ಸುಧಾರಣೆಗಳ ಬಗ್ಗೆ ಹಾಗೆ 1946ರಲ್ಲಿ ರಚನೆಯಾದಂತಹ ಮಧ್ಯಂತರ ಸರ್ಕಾರದ ಬಗ್ಗೆ ವೈಸರಾಯರವರ ಕಾರ್ಯಕಾರಿ ಮಂಡಳಿಯ ಬಗ್ಗೆ ಮಾಹಿತಿಯನ್ನು ತಿಳಿಯಲಿದ್ದೇವೆ. ನಾವೀಗಾಗಲೇ ಈ ಹಿಂದಿನ ಸಂಚಿಕೆಯಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಪರಿಚಯ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ದೇವೆ. ಈ ದಿನದ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ಭಾರತದ ರಾಜಕೀಯ ಉಗಮ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಅಧ್ಯಾಯದ ಮೊದಲ ಭಾಗವನ್ನು ಗಮನಿಸೋಣ. ಭಾರತ ಸಾಕಷ್ಟು ಸುದೀರ್ಘವಾದಂತಹ ಒಂದು ಇತಿಹಾಸವನ್ನು ಹೊಂದಿದಂತಹ ಒಂದು ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ. ಹಾಗೆ ಭಾರತ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡಿಬೇಕು ಅಂತ ಹೇಳಿ ಸುದೀರ್ಘವಾದ ಒಂದು ಹೋರಾಟವನ್ನು ನಡೆಸಿ ಅಂತಿಮವಾಗಿ 1947ರಲ್ಲಿ ಸ್ವತಂತ್ರವನ್ನು ಪಡ್ಕೊಂಡಿರುವಂತಹ ಒಂದು ರಾಷ್ಟ್ರ. ಇಂತಹ ರಾಷ್ಟ್ರ ಕೇವಲ ಒಮ್ಮೆಗೆ ಸ್ವತಂತ್ರಗೊಳ್ಳಲಿಲ್ಲ ಅಥವಾ ಒಮ್ಮೆಗೆ ಒಂದು ಅತ್ಯುತ್ತಮವಾದಂತಹ ರಾಷ್ಟ್ರವನ್ನು ಕಟ್ಟಲಿಲ್ಲ ಅಥವಾ ಅತ್ಯುತ್ತಮವಾದಂತಹ ಆಡಳಿತವನ್ನು ನೀಡಲಿಲ್ಲ. ಅದರ ಹಿಂದೆ ಸಾಕಷ್ಟು ಮಹನೀಯರ, ಸಾಕಷ್ಟು ಕಾನೂನುಗಳ, ಸಾಕಷ್ಟು ಸುಧಾರಣೆಗಳ ಪಾತ್ರನೂ ಸಹ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್ ಹೀಗೆ ಸಾಕಷ್ಟು ಮಂದಿ ಚಿಂತಕರು, ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ ಭಾರತವನ್ನು ಒಂದು ಉತ್ತಮವಾಗಿ ಸಂಘಟಿಸಲಿಕ್ಕೆ ಮತ್ತೊಂದು ಸಲ ಎಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿಕೊಂಡು ಭಾರತವನ್ನು ಮತ್ತೆ ಒಂದು ಏಕತೆಯ ಪ್ರತೀಕವನ್ನಾಗಿ ಮಾಡಲಿಕ್ಕೆ ಬಹಳಷ್ಟು ಮಹನೀಯರು ಶ್ರಮಿಸಿದ್ದಾರೆ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಏನು ಸಿಕ್ತು, ಆದರೆ ಭಾರತವನ್ನು ಆವಾಗ 2 ಭಾಗಗಳಾಗಿ ವಿಂಗಡಣೆ ಮಾಡಿದರು, ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಬಹಳಷ್ಟು ಸಮಸ್ಯೆಗಳು ತಲೆದೋರಿದು. ಮುಖ್ಯವಾಗಿ ಬಡತನ ನಮ್ಮ ದೇಶವನ್ನು ಕಾಡ್ತು, ನಿರುದ್ಯೋಗ, ಆರ್ಥಿಕ ಸಮಸ್ಯೆ, ಅಜ್ಞಾನ ಇತ್ತು, ಅಸಮಾನತೆ, ಹೀಗೆ ಸಾಕಷ್ಟು ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಆಗಿನ ಕಾಲದಲ್ಲಿ ಇದ್ವು. ವಿಶೇಷವಾಗಿ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಸ್ವಾತಂತ್ರ್ಯ ಸಿಕ್ಕಾಗ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ಮುಖ್ಯವಾಗಿ ಏನಾಗಬೇಕಾಗಿತ್ತು ಅಂತಂದ್ರೆ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಂದುಗೂಡಿಸುವಂತಹ ಒಂದು ಅನಿವಾರ್ಯತೆ ಆವಾಗ ಒದಗಿ ಬಂದಿತ್ತು. ಹಾಗೆ ಸಂವಿಧಾನವನ್ನು ರಚನೆ ಮಾಡುವಂಥದ್ದು, ಜೊತೆಗೆ ಜವಾಬ್ದಾರಿಯುತ ಮತ್ತು ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವಂಥದ್ದು ಮೊದಲ ಆದ್ಯತೆಯಾಗಿತ್ತು. ಹಾಗೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲ್ತಿ ಕೊಡುವಂಥದ್ದು ಅಥವಾ ಪ್ರಾರಂಭವನ್ನು ಹಾಡುವಂಥದ್ದು ಮೊದಲ ಆದ್ಯತೆಯಾಗಿತ್ತು ಈ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ. ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗುವುದಾದ್ರೆ 1600 ಭಾರತದೊಳಗೆ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆ ಆಯಿತು. ಇಲ್ಲಿದ್ದಂತಹ ಕೆಲವೊಂದಿಷ್ಟು ಮಂದಿ ಆಗಿನ ರಾಜರ ಅನುಮತಿಯನ್ನು ಪಡ್ಕೊಂಡಂತಹ ಈ ಬ್ರಿಟಿಷರು ಅದನ್ನು ಪ್ರಾರಂಭ ಮಾಡಿದರು. ಆದರೆ 1757ರೊಳಗೆ ನಡೆದಂತಹ ಪ್ಲಾಸ್ಟಿಕ್ ಅದನ್ನು ಒಂದು ರೀತಿಯ ನಿರ್ಣಾಯಕ ಆಯಿತು ಭಾರತದ ಇತಿಹಾಸದೊಳಗೆ. ಅವಾಗಿನಿಂದ ಬ್ರಿಟಿಷರು ಒಂದು ರಾಜಕೀಯವಾಗಿ ಅಥವಾ ಆಡಳಿತಾತ್ಮಕವಾಗಿ ಮುಂದೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ತದನಂತರ 1857ರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಬ್ರಿಟಿಷರು ಇದನ್ನು ಕೇವಲ ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರೆ, ನಾವು ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಇದು ದಾಖಲೆಗಳ ಪ್ರಕಾರ ಮಾತ್ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಇದಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ಮಹನೀಯರು ಭಾರತವನ್ನು ಸ್ವತಂತ್ರಗೊಳಿಸಲಿಕ್ಕೆ ಅಂತ ಹೇಳಿ ಶ್ರಮಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 1824ರಿಂದ 1830ರ ಅವಧಿಯಲ್ಲಿ ಕಿತ್ತೂರು ಚಳವಳಿ ನಡೀತು. ಆ ಸಂದರ್ಭ ಅದು ಸಹ ಅದನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವುದಿಲ್ಲ, ಕಾರಣ ಅದಕ್ಕೆ ಬೇರೆನೇ ಕಾರಣ ಇರ್ಬೋದು. ಆದರೆ 1857ರ ಈ ಮೊದಲ ಸಿಪಾಯಿ ದಂಗೆ ನಡೆದಾಗ ಸಾಕಷ್ಟು ಶೋಷಣೆಗಳು ನಡೆದ್ವು. ಆಮೇಲೆ ಅಲ್ಲಿ ಒಂದು ರೀತಿ ಅಸಮಾನತೆ ಅನ್ನುವಂಥದ್ದು ತಲೆದೋರ್ತು. ಈ ಒಂದು ಬ್ರಿಟಿಷರು ಏನು ತಂದಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಕಾಯ್ದೆ ಆಗಿರಬಹುದು, ಹಾಗೆ ಸಹಾಯಕ ಸೈನ್ಯಪತಿ, ಇವುಗಳಿಂದ ಭಾರತೀಯರು ಕಂಗಾಲಾಗಿ ಹೋಗಿದ್ರು. ಹಾಗಾಗಿ ಮುಗಿಲೆದ್ರು, ಅವರ ವಿರುದ್ಧ ಭುಗಿಲೆದ್ರು, ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಒಂದು ಯುದ್ಧ ಅಂತ್ಯ ಆದಾಗ ಬ್ರಿಟಿಷ್ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದನ್ನು ನಾವು 1858ರ ಕಾಯ್ದೆ ಅಂತ ಹೇಳಿ ಕರಿತೇವೆ. ಈ ಕಾಯ್ದೆ ಪ್ರಕಾರ ಬ್ರಿಟಿಷರ ಆಡಳಿತವನ್ನು ಏನು ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೊಳ್ತಾ ಇತ್ತು ಅದನ್ನು ಕ್ರೌನ್ಗೆ ವರ್ಗಾವಣೆ ಮಾಡಿದ್ರು. ಕ್ರೌನ್ ಅಂತಂದ್ರೆ ರಾಣಿಗೆ ವರ್ಗಾವಣೆಯನ್ನು ಮಾಡಿದರು. ಇಂಗ್ಲೆಂಡ್ನಿಂದ ನೇರವಾಗಿ ರಾಣಿ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು.
ಇದಾದ ನಂತರ ಮತ್ತೊಂದು ಭಾರತದ ರಾಜಕೀಯ ವ್ಯವಸ್ಥೆಗೆ ತಿರುವು ಸಿಕ್ಕಿದ್ದು ಅಂತಂದ್ರೆ 1885 ಸ್ಥಾಪನೆಯಾದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ. ನಾವಿದನ್ನ INC ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಎವೋ ಹ್ಯೂಮ್ 1885 ಇದನ್ನು ಬಾಂಬೆ ಒಳಗೆ ಸ್ಥಾಪನೆ ಮಾಡಿದ್ರು. ಇದು ಮುಂದೆ ಬ್ರಿಟಿಷರು ಭಾರತಕ್ಕೆ ಸಾಕಷ್ಟು ಸುಧಾರಣೆಗಳನ್ನ ತರುವಲ್ಲಿ ಶ್ರಮಿಸಿತು. ಅವರ ಮೇಲೆ ಒತ್ತಡವನ್ನ ಹಾಕಿ ಆ ಮೂಲಕ ಭಾರತಕ್ಕೆ ಒಳಿತನ್ನ ಬಯಸಿದಂತಹ ಒಂದು ಸಂಸ್ಥೆ ಅಥವಾ ಇದು ಒಂದು ರೀತಿಯ ಪಕ್ಷ ಆಗಿತ್ತು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಬಹಳಷ್ಟು ಈ ಒಂದು ಸಂಸ್ಥೆ ಅಥವಾ ಇದು ಹೀಗೆ ಭಾರತೀಯರು ಮುಂದೆ ಬರ್ತಾ ಬರ್ತಾ ಈ 1885 ನಂತರದ ಅವಧಿಯಲ್ಲಿ ಒಂದು ರೀತಿ ತಮ್ಮನ್ನ ತಾವು ಮುಂದೆ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡು ಮುಂದೆ ಬಂದು ಬ್ರಿಟಿಷರ ಮೇಲೆ ಒತ್ತಡವನ್ನು ಹಾಕಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಈ ಒಂದು ದಿಕ್ಕಿನೊಳಗೆ ನಾವು ನೋಡೋದಾದ್ರೆ 1909 ಮಿಂಟೋ ಮಾರ್ಲೆ ಸುಧಾರಣೆ ಆಗಿರ್ಬೋದು, ಅಥವಾ 1919 ಮಾಂಟೆಗೋ ಚಲ್ಮ್ಸ್ಫರ್ಡ್ ವರದಿ ಆಗಿರ್ಬೋದು, ತದನಂತರ ಬಂದಂತಹ 1935 ಭಾರತ ಸರ್ಕಾರ ಕಾಯ್ದೆ, ಅಂತಿಮವಾಗಿ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇವಿಷ್ಟು ಭಾರತದ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿರುವಂತಹ ಕಾಯ್ದೆಗಳು. ಯಾಕೆ ಇವೆಲ್ಲ ಬಂದವು ಅಂತಂದ್ರೆ ಭಾರತೀಯರು ಅಸಮಾಧಾನವನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಬ್ರಿಟಿಷರ ವಿರುದ್ಧ. ಹಾಗಾಗಿ ಒಂದೊಂದು ಕಾನೂನಿನಲ್ಲಿ ಒಂದೊಂದು ಸುಧಾರಣೆಯನ್ನ ಕೊಟ್ಟು ಒಂದು ರೀತಿ ಭಾರತೀಯರನ್ನ ಸಮಾಧಾನ ಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾನೂನುಗಳನ್ನು ಜಾರಿಗೆ ತಂದರು ಬ್ರಿಟಿಷರು. 1909 ಕಾಯ್ದೆ ಒಳಗ ಭಾರತೀಯರಿಗೆ ಆಡಳಿತದೊಳಗ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟರು. ಜೊತೆಗೆ ಮುಸ್ಲಿಮರಿಗೆ ಅವರಿಗೆ ಪ್ರತ್ಯೇಕವಾದಂತಹ ಮತದಾರ ಕ್ಷೇತ್ರವನ್ನು ಸಹ ಕಲ್ಪಿಸಿದ್ರು 1909 ಕಾಯ್ದೆ ಪ್ರಕಾರ. ತದನಂತರ ಬಂದಂತಹ 1919 ಕಾಯ್ದೆ ಪ್ರಕಾರ ಭಾರತದೊಳಗ ಜವಾಬ್ದಾರಿಯುತ ಸರ್ಕಾರವನ್ನ ಪ್ರಚಾರ ಮಾಡಿ ಡಯಾರ್ಕಿ ಅಂದ್ರ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ್ರು 1919 ಕಾಯ್ದೆ ಪ್ರಕಾರ. ತದನಂತರ ಬಂದದ್ದು ಅಂತಂದ್ರ ನಾವು ಈ 1909 ಕಾಯ್ದೆಯನ್ನ ಮೆಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ. 1919 ಕಾಯ್ದೆಯನ್ನ ಮಾಂಟೆಗೋ ಚಲ್ಮ್ಸ್ಫರ್ಡ್ ವರದಿ ಅಂತ ಕರಿತೀವಿ. ತದನಂತರ ಬಂದಂತಹ ಒಂದು ಪ್ರಮುಖವಾದಂತಹ ಕಾಯ್ದೆ ಅಂತಂದ್ರ 1935 ಭಾರತ ಸರ್ಕಾರ ಕಾಯ್ದೆ. ಈಗೇನು 1909 ಮತ್ತು 1919 ಕಾಯ್ದೆಗಳು ಬಂದಿದ್ವು, 1909 ಬಂದಂತಹ ಕಾಯ್ದೆ ಮುಂದೆ 1919 ಯಾಕೆ ಬಂತು ಅಂತಂದ್ರೆ 1909 ಯಾವು ಸರಿಯಾಗಿ ಜಾರಿಗೆ ಬರಲಿಲ್ಲ ಕಾನೂನುಗಳು. ಹಾಗಾಗಿ 1919 ಕಾಯ್ದೆ ಬಂತು. 1919 ಕಾಯ್ದೆಗಳು ಯಾವು ಸರಿಯಾಗಿ ಜಾರಿಗೆ ಬರದೇ ಇರದಿದ್ರಿಂದ ಅಥವಾ ವಿಫಲವಾಗಿದ್ದರಿಂದ 1935 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂತು. ಅವಾಗ ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿಕೊಂಡು ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು, ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭ ಮಾಡಿದ್ರು. ಅವಾಗ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಒಂದು ಸೈಮನ್ ಕಮಿಷನ್ ಅಂದ್ರೆ ಸೈಮನ್ ಆಯೋಗವನ್ನ ರಚನೆ ಮಾಡ್ತು. ಜೊತೆಗೆ ಈ ಒಂದು ಸೈಮನ್ ಆಯೋಗ ಏನೈತಿ ಸರ್ ಜಾನ್ ಸೈಮನ್ರ ಒಂದು ನೇತೃತ್ವದೊಳಗ ಈ ಆಯೋಗವನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡಿತ್ತು. ಹಾಗೆ 1930, 31 ಮತ್ತು 32ರಲ್ಲಿ ನಡೆದಂತಹ ದುಂಡು ಮೇಜಿನ ಸಮ್ಮೇಳನಗಳೊಳಗ ಈ ಒಂದು ವರದಿಯನ್ನ ಪರಿಗಣಿಸಿದ್ರು, ಅಥವಾ ಅಲ್ಲಿ ಈ ಒಂದು ವರದಿಯ ಬಗ್ಗೆ, ಈ ಕಾಯ್ದೆಯ ಬಗ್ಗೆ ಚರ್ಚೆ ಅನ್ನುವಂಥದ್ದು ಆಯಿತು. ಈ ಸಮ್ಮೇಳನಗಳು ಮುಗಿದ ಮೇಲೆ ಒಂದು ಶ್ವೇತ ಪತ್ರವನ್ನು ಹೊರಡಿಸಿದ್ರು. ಅದರ ಮುಖ್ಯಾಂಶಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯವನ್ನು ಕೊಡುವುದು ಮತ್ತು ರಾಜಕೀಯದೊಳಗೆ ಮೀಸಲಾತಿಯನ್ನು ಕೊಡುವಂಥದ್ದು. ಎರಡನೇದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರುವಂಥದ್ದು. ಹಾಗೆ ಮೂರನೇದು ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡುವಂಥದ್ದು. ನಾಲ್ಕನೇದು ಕೋಮು ಪ್ರಾತಿನಿಧಿತ್ಯ. ಹಾಗೆ ಐದನೇದು ಅಸ್ಪೃಶ್ಯರಿಗೆ ಪ್ರತ್ಯೇಕ ಒಂದು ಮತಾಧಿಕಾರವನ್ನು ಕಲ್ಪಿಸಿಕೊಡುವಂಥದ್ದು. ಇವಿಷ್ಟು ಈ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಇದ್ದಂತಹ ಪ್ರಮುಖ ಮುಖ್ಯಾಂಶಗಳು. ಅಂದ್ರೆ ಆ ಶ್ವೇತಪತ್ರವನ್ನು ಯಾವಾಗ ಹೊರಡಿಸಿದ್ರು ಆವಾಗ ಇದ್ದಂತಹ ಪ್ರಮುಖ ಅಂಶಗಳು. ಯಾವಾಗ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾರ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು ಆಗ ಒಂದು ರೀತಿ ಗಾಂಧೀಜಿಗೆ ಇದು ಅಸಮಾಧಾನವನ್ನು ಗಾಂಧೀಜಿ ಹೊರಗೆ ಹಾಕ್ತಾರೆ. ಅವರಿಗೆ ಪ್ರತ್ಯೇಕವಾದಂತಹ ಮತಾಧಿಕಾರವನ್ನು ಕೊಡಬಾರ್ದಿತ್ತು ಅನ್ನುವಂತಹ ನಿರ್ಣಯವನ್ನ ಅಥವಾ ಹೇಳಿಕೆಯನ್ನು ಗಾಂಧೀಜಿ ಕೊಡ್ತಾರೆ. ಇದು ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತೆ ಗಾಂಧೀಜಿ ನಡುವೆ ಭಿನ್ನಾಭಿಪ್ರಾಯ ಉಂಟಾಗ್ಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಇವರಿಬ್ಬರ ನಡುವೆ ನಡೆದಂತಹ ಒಂದು ಈ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸ್ಲಿಕ್ಕೆ ಅಂತ ಹೇಳಿ 1932 ಸೆಪ್ಟೆಂಬರ್ 24ನೇ ತಾರೀಕಿಗೆ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗ್ತದೆ. ಆ ಒಪ್ಪಂದವನ್ನ ನಾವು ಪೂನಾ ಒಪ್ಪಂದ ಅಂತ ಹೇಳಿ ಕರಿತೀವಿ. ಈ ಒಪ್ಪಂದದ ನಂತರ ಮತ್ತೆ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಒಂದಾಗಿ ಮತ್ತೆ ಭಾರತದ ರಾಷ್ಟ್ರೀಯ ಚಳವಳಿಯೊಳಗ ಮುಂದುಗ್ತಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇದಾದ ನಂತರ
ಕೆಲವೊಂದಿಷ್ಟು ಭಾರತ ಸರ್ಕಾರ ಈ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳ ಬಗ್ಗೆ ನಾವು ನೋಡೋದಾದ್ರೆ, ಈ ಒಂದು 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ನಾವು ಭಾರತ ಸಂವಿಧಾನದ ಕನ್ನಡಿ ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ಬಹಳಷ್ಟು ಕಾಯ್ದೆಗಳನ್ನ ಈ ಒಂದು ಈ ಕಾಯ್ದೆಯಿಂದ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಹೊಸ ಸಂವಿಧಾನ ರಚನೆ ಆಗುವವರೆಗೂ ಸಹ ಈ 1935ರ ಭಾರತ ಸರ್ಕಾರ ಕಾಯ್ದೆನೇ ಜಾರಿ ಒಳಗಿತ್ತು. ಇದನ್ನು 1947ರ ಒಂದು ಸ್ವತಂತ್ರ ಭಾರತ ಕಾಯ್ದೆಯೊಳಗೆ ನಾವು ಈ ಅಂಶವನ್ನು ನೋಡ್ತೀವಿ. ಇನ್ನು ಈ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ನೋಡೋದಾದ್ರೆ, ಯಾವ್ಯಾವ ಕಾಯ್ದೆಯ ಬಗ್ಗೆ ಯಾವ್ಯಾವ ಅಂಶಗಳ ಬಗ್ಗೆ ಒತ್ತನ್ನು ಕೊಟ್ಟಿದ್ರು ಅನ್ನೋದನ್ನು ನೋಡೋದಾದ್ರೆ, ಇದು ಮೊದಲನೇ ಅಂಶ ಅಂತಂದ್ರೆ ಸಂಯುಕ್ತ ಪದ್ಧತಿ. 1935ರ ಕಾಯ್ದೆ ಭಾರತ ಬ್ರಿಟಿಷ್ ಪ್ರಾಂತ್ಯಗಳನ್ನು ಮತ್ತು ಘಟಕಗಳನ್ನಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಭಾರತದ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಇದು ಮೊದಲ ಒಂದು ಮುಖ್ಯ ಅಂಶ. ಇನ್ನು ಎರಡನೇದು ಅಂತಂದ್ರೆ ಅಧಿಕಾರವನ್ನು ವಿಭಜನೆ ಮಾಡ್ತು. ಈ ಒಂದು ಕಾಯ್ದೆಯ ಪ್ರಕಾರ ಅಧಿಕಾರವನ್ನ 3 ಹಂತದಲ್ಲಿ ವಿಭಜನೆ ಮಾಡಿದ್ರು. ಒಂದು ಕೇಂದ್ರ ಪಟ್ಟಿ ಅಂತ ಹೇಳಿ, ಎರಡನೇದು ಪ್ರಾಂತ್ಯ ಪಟ್ಟಿ ಅಂತ ಹೇಳಿ, ಕೇಂದ್ರ ಪಟ್ಟಿ ಅಥವಾ ಪ್ರಾಂತ್ಯ ಪಟ್ಟಿ ಅಥವಾ ರಾಜ್ಯ ಪಟ್ಟಿ, ಮತ್ತೊಂದು ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ ಅಂತಂದ್ರೆ ಇದರೊಳಗೆ 59 ವಿಷಯಗಳಿದ್ವು. ವಿಶೇಷವಾಗಿ ವಿದೇಶಾಂಗ ವ್ಯವಹಾರಗಳ ಬಗ್ಗೆ, ಕರೆನ್ಸಿ ಬಗ್ಗೆ, ರಕ್ಷಣಾ ವ್ಯವಹಾರಗಳ ಬಗ್ಗೆ ಈ ಒಂದು ಕೇಂದ್ರ ಪಟ್ಟಿಯೊಳಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಈ ಒಂದು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಿದ್ರು. ಇನ್ನು ಎರಡನೇದು ರಾಜ್ಯ ಪಟ್ಟಿ ಅಂತಂದ್ರೆ ಇದರೊಳಗೆ 54 ವಿಷಯಗಳಿತ್ತು. ವಿಶೇಷವಾಗಿ ಪೊಲೀಸ್ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ಈ ಒಂದು ಏನು ವಿಷಯಗಳಿಗೆ ಸಂಬಂಧಪಟ್ಟಂತಹ ಸುಮಾರು 54 ವಿಷಯಗಳಿಂದ ಈ ರಾಜ್ಯ ಪಟ್ಟಿ ಕೂಡಿತು. ಹಾಗೆ ಸಮವರ್ತಿ ಪಟ್ಟಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡೂ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಟ್ಟಿಯನ್ನು ನಾವು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಇದರಲ್ಲಿ ಕ್ರಿಮಿನಲ್ ಬಗ್ಗೆ ಆಗಿರಬಹುದು, ಲಾ ಬಗ್ಗೆ ಆಗಿರಬಹುದು, ಆಮೇಲೆ ವಿವಾಹ, ವಿಚ್ಛೇದನ, ಈ ಎಲ್ಲ ವಿಷಯಗಳಿಗೆ ಕುರಿತಾದಂತಹ ಸುಮಾರು 36 ವಿಷಯಗಳ ಬಗ್ಗೆ ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ ನಾವು ಮಾಹಿತಿಯನ್ನು ತಿಳಿತೀವಿ. ಜೊತೆಗೆ ಶೇಷ ಅಧಿಕಾರಿಗಳು ಅಂತಿದ್ವು. ಆ ಅಧಿಕಾರಿಗಳೆಲ್ಲ ಗವರ್ನರ್ ಜನರಲ್ ಹತ್ರ ಕೇಂದ್ರೀಕೃತ ಆಗಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗೆ ಜೊತೆಗೆ ಡಯಾರ್ಕಿಯನ್ನ ಅಸ್ತಿತ್ವಕ್ಕೆ ತಗೊಂಡು ಬಂತು ಈ 1935ರ ಭಾರತ ಸರ್ಕಾರ ಕಾಯ್ದೆ. ಹೌದು, ಈಗಾಗಲೇ ನಾವು ನೋಡಿದಂಗೆ 1919ರೊಳಗನ ಈ ಡಯಾರ್ಕಿಯನ್ನ ಅಳವಡಿಸ್ಕೊಳ್ಳಲಾಗಿತ್ತು. ಅದು ಕೇಂದ್ರದೊಳಗೆ ಮಾತ್ರ ಇತ್ತು. ಆದರೆ 1935ರ ಕಾಯ್ದೆ ಅನ್ವಯ ಏನು ಅಳವಡಿಸ್ಕೊಳ್ಳಾಯಿತು. 1919ರ ಕಾಯ್ದೆಯನ್ನು ಪ್ರಾಂತ್ಯಗಳಲ್ಲಿ ರಚಿಸಲಾದಂತಹ ದ್ವಿಸರ್ಕಾರ ಪದ್ಧತಿಯನ್ನ ಅವಾಗ ಏನ್ ಮಾಡಿದ್ರು, ಕೇವಲ ಪ್ರಾಂತ್ಯಗಳೊಳಗಿತ್ತು. ಈಗ ಅಂದ್ರೆ 1935ರ ಕಾಯ್ದೆ ಏನ್ ಬಂತು, ಅವಾಗ ಅದನ್ನ ಕೇಂದ್ರದೊಳಗೂ ಸಹ ಅಳವಡಿಸ್ಕೊಂಡ್ರು. ಕೆಲವೊಂದಿಷ್ಟು 1935ರ ಕಾಯ್ದೆ ಅನ್ವಯ ಕಾರ್ಯಾಂಗೀಯ ಅಧಿಕಾರಿಗಳನ್ನ ಗವರ್ನರ್ ಜನರಲ್ ಹತ್ರ ಇದ್ವು. ಅವು ಯಾವ್ಯಾವು ಅಂತಂದ್ರೆ, ಗವರ್ನರ್ ಜನರಲ್ ಹತ್ರ ಇದ್ದಂತಹ ಕಾರ್ಯಗಳು ಯಾವ್ಯಾವು ಅಂತಂದ್ರೆ, ಮೊದಲನೇದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದಂತಹ ಮತ್ತು ಅವರಿಂದ ನೇಮಿಸಲ್ಪಟ್ಟ ನೇಮಕವಾಗದಂತಹ ಕೌನ್ಸಿಲರ್ಗಳ ಬಗ್ಗೆ ನೆರವಿನಿಂದ ಗವರ್ನರ್ ಜನರಲ್ ಅವರು ಕಾಯ್ದಿರಿಸಿದಂತಹ ವಿಷಯಗಳಾದಂತಹ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದ ವಿಷಯಗಳ ಮೇಲೆ ಅಧಿಕಾರವನ್ನ ಚಲಾಯಿಸುವಂಥದ್ದು. ಇನ್ನು ಎರಡನೇದು ಅಂತಂದ್ರ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿದಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಲಹೆಗಳನ್ನ ಪಡ್ಕೊಂಡು ಗವರ್ನರ್ ಜನರಲ್ ಅಧಿಕಾರವನ್ನು ಚಲಾಯಿಸುವಂಥದ್ದು. ಇವೆರಡು ಪ್ರಮುಖವಾದಂತಹ ಅಂಶಗಳಾಗಿದ್ವು. ಇನ್ನು ನಾಲ್ಕನೆಯ ಒಂದು ಪ್ರಮುಖವಾದಂತಹ ಮುಖ್ಯಾಂಶ ಅಂತಂದ್ರೆ ಶಾಸಕಾಂಗ. ಕೇಂದ್ರ ಶಾಸಕಾಂಗ ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನುವಂತಹ ಎರಡು ಸದನಗಳ ಒಂದು ವ್ಯವಸ್ಥೆ ಆಗಿತ್ತು. ಕೌನ್ಸಿಲ್ ಆಫ್ ಸ್ಟೇಟ್ ಒಳಗೆ 260 ಸದಸ್ಯರಿದ್ರು. ಹಾಗೆ ಫೆಡರಲ್ ಅಸೆಂಬ್ಲಿ ಒಳಗೆ ಇದು ಕೆಳ ಸದನ ಅಂತ ಕರಿತೀವಿ ನಾವು. ಈಗಿನ ರಾಜ್ಯಸಭೆಯನ್ನು ಫೆಡರಲ್ ಅಸೆಂಬ್ಲಿ ಅಂತ ಕರೆದ್ರೆ, ಈಗಿನ ರಾಜ್ಯಸಭೆಯನ್ನು ಫೆಡರಲ್ ಅಸೆಂಬ್ಲಿ ಅಂತ ಕರಿಬೋದು. ಅವಾಗಿನ ಒಂದು ಈಗಿನ ಫೆಡರಲ್ ಅಸೆಂಬ್ಲಿಯನ್ನ ನಾವು ಲೋಕಸಭೆ ಅಂತ ಕರೆದು ಆವಾಗಿನ ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನು ನಾವು ರಾಜ್ಯಸಭೆ ಅಂತ ಕರಿಬಹುದು. ಅಂದ್ರೆ ಅವಾಗ ರಾಜ್ಯಸಭೆ ಅಂತಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತಿದ್ರು, ಲೋಕಸಭೆ ಅಂತಂದ್ರೆ ಫೆಡರಲ್ ಅಸೆಂಬ್ಲಿ ಅಂತ ಕರೀತಿದ್ರು. ಅದರೊಳಗೆ ಕೌನ್ಸಿಲ್ ಆಫ್ ಸ್ಟೇಟ್ ಒಳಗೆ 260 ಮಂದಿ ಸದಸ್ಯರಿದ್ರು. ಹಾಗೆ ಫೆಡರಲ್ ಅಸೆಂಬ್ಲಿ ಒಳಗೆ 375 ಸದಸ್ಯರಿದ್ರು. ಇವರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆ ಆಗ್ತಾ ಇದ್ರು. ಹಾಗೆ ಕೆಲವೊಂದಿಷ್ಟು ಮಂದಿ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾ ಇದ್ರು. ಹಿಂಗ ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನ ಅಲ್ಲಿ ಇಟ್ಟಿದ್ರು. ತದನಂತರ ಮತ್ತೊಂದು ಸುಧಾರಣೆ ಅಂತಂದ್ರೆ, ಭಾರತದೊಳಗೆ 1937ರೊಳಗೆ ದೆಹಲಿ ಒಳಗೆ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದಂಥದ್ದು. ಇದು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿತ್ತು. ಜೊತೆಗೆ 6 ಹೆಚ್ಚುವರಿ ನ್ಯಾಯಾಧೀಶರನ್ನು ಸಹ ಒಳಗೊಂಡಿತ್ತು. ನಾವು ಇದನ್ನ 1950ರೊಳಗೆ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಪರಿವರ್ತನೆ ಮಾಡಿದ್ವಿ. ಇದು ಈಗ ಭಾರತದೊಳಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಾವೇನು ಕರಿತೀವಿ, ಅದು 1937ರೊಳಗೆ ಸ್ಥಾಪನೆ ಆದಂತು. ಮೊದಲಿಗೆ ಅದನ್ನು ಫೆಡರಲ್ ಕೋರ್ಟ್ ಅಂತ ಕರಿತಾ ಇದ್ರು. ಬ್ರಿಟಿಷ್ ಸರ್ಕಾರ ಕಾನೂನು ನಿರೂಪಣೆ ಅರ್ಹತೆ ಆಧಾರದ ಮೇಲೆ ಈ ಒಂದು ಕೆಲವೊಂದಿಷ್ಟು ನ್ಯಾಯಾಧೀಶರನ್ನ ನೇಮಕ ಮಾಡ್ತಾ ಇತ್ತು. ಕೆಲವೊಂದಿಷ್ಟು ಅಧಿಕಾರಗಳ ಇದ್ವು. ಯಾವ್ಯಾವ್ದು ಅಂತ ಮೂಲ ಅಧಿಕಾರ ಅಂತ ಹೇಳಿ ಬಂದು, ಅಂದ್ರೆ
ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅಧಿಕಾರವನ್ನು ಮೂಲ ಅಧಿಕಾರ ಅಂತ ಕರಿತಾ ಇದ್ರು. ಹಾಗೆ ಮತ್ತೊಂದು ಅಂತಂದ್ರೆ ಮೇಲ್ಮನವಿ ಅಧಿಕಾರ. ಈ ಮೇಲ್ಮನವಿ ಅಧಿಕಾರ ಅಂತಂದ್ರ ಏನು ಅಂದ್ರೆ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಒಂದು ಅಧಿಕಾರ ಆಗಿತ್ತು. ಹಾಗೆ ಸಲಹಾತ್ಮಕ ಅಧಿಕಾರ ಅಂತಂದ್ರೆ ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆಯನ್ನು ಕೊಡುವಂತಹ ಒಂದು ಅಧಿಕಾರ ಸಲಹಾತ್ಮಕ ಅಧಿಕಾರ ಆಗಿತ್ತು. ಹಾಗೆ ಕೋರ್ಟ್ ಆಫ್ ರೆಕಾರ್ಡ್ ಅನ್ನುವಂತಹ ಮತ್ತೊಂದು ಅಧಿಕಾರ, ಇದು ದಾಖಲೆ ನ್ಯಾಯಾಲಯ ಬಗ್ಗೆ ಕೆಲಸವನ್ನ ಮಾಡ್ತಾ ಇತ್ತು. ಅಂದ್ರೆ ಒಂದು ರೀತಿ ದಾಖಲೆಯನ್ನ ಸರಿಯಾಗಿ ಜೋಡಿಸುವಂಥದ್ದು ಅಥವಾ ಕ್ರಮಬದ್ಧವಾಗಿ ಒಂದು ದಾಖಲೆಗಳನ್ನ ನೋಡಿಕೊಳ್ಳುವಂತಹ ಕೆಲಸ ಈ ಕೋರ್ಟ್ ಆಫ್ ರೆಕಾರ್ಡ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಪ್ರಾಂತೀಯ ಸ್ವಾಯತ್ತತೆ. ಈ ಕಾಯ್ದೆ ಪ್ರಕಾರ ಪ್ರಾಂತ್ಯಗಳು ಅಂದ್ರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿದೆ. ಸ್ವಾಯತ್ತ ಅಂದ್ರೆ ಸ್ವತಂತ್ರ ಆಡಳಿತಾತ್ಮಕ ಘಟಕಗಳಾದವು. ಈ ಕಾಯ್ದೆಯ ಪ್ರಾಂತೀಯ ಸ್ವತಂತ್ರತೆಯನ್ನು ಪ್ರಚುರಪಡಿಸಿತು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ 11 ಪ್ರಾಂತ್ಯಗಳೊಳಗೆ ಅಂದ್ರೆ ಮದ್ರಾಸ್, ಬಾಂಬೆ, ಬೆಂಗಾಲ್, ಯುನೈಟೆಡ್ ಪ್ರೊವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್, ಹಿಂಗ ಅಸ್ಸಾಂ, ಹಿಂಗ ಕೆಲವೊಂದಿಷ್ಟು ಏನು ಪ್ರಾಂತ್ಯಗಳೊಳಗ ಈ ಒಂದು ಘಟಕಗಳನ್ನ ನಿರ್ಮಾಣ ಮಾಡಿದ್ರು. ಮತ್ತ 1929 ಸೈಮನ್ ಆಯೋಗ ಆಶ್ವಾಸನೆ ಕೊಟ್ಟಂಗ ಈ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸರ್ಕಾರಕ್ಕೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಲಿಲ್ಲ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬೇಕು ಅನ್ನುವಂತಹ ಒಂದು ಏನು ಅಲ್ಲಿ ಉಲ್ಲೇಖ ಇದ್ರೂ ಸಹ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಸಿಗಲಿಲ್ಲ. ಹಾಗೆ ಆ ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ ವ್ಯಕ್ತ ಆಗಿದ್ದರಿಂದ ಭಾರತ ಸಂಯುಕ್ತ ವ್ಯವಸ್ಥೆ ಸ್ಥಾಪನೆ ಉದ್ದೇಶ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಹಂಗೆ ರಾಜ್ಯಗಳ ಮಟ್ಟದೊಳಗೆ ಅಂದ್ರೆ ಪ್ರಾಂತ್ಯಗಳ ಮಟ್ಟದೊಳಗೆ ಅನುಷ್ಠಾನಕ್ಕೆ ತಂದಂತಹ ಪ್ರಾಂತ್ಯ ಸ್ವಾಯತ್ತತೆ ಕನಿಷ್ಠ ಪ್ರಮಾಣದೊಳಗಿತ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾರ್ಯಗಳನ್ನು ತಾವೇ ಉಳಿಸ್ಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಅಂದ್ರೆ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಪ್ರಭುತ್ವ ಇತ್ತು. ಇದನ್ನು ನಾವು ಪ್ಯಾರಾಮೌನ್ಸಿ ಅಂತ ಕರಿತೀವಿ. ಪ್ರಾಂತ್ಯಗಳ ಮೇಲೆ ಬ್ರಿಟಿಷರು ಹೊಂದಿರುವಂತಹ ಅಧಿಕಾರವನ್ನ ಅಂದ್ರೆ ನಿಯಂತ್ರಣವನ್ನ ನಾವು ಪ್ಯಾರಾಮೌನ್ಸಿ ಅಂತ ಕರಿತೀವಿ. ಇದಾದ ನಂತರ 1935 ಭಾರತ ಸರ್ಕಾರ ಕಾಯ್ದೆ ನಾವು ಈಗಾಗಲೇ ಹೇಳಿದಂಗೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಲಿಲ್ಲ ಅಂತ ಹೇಳಿದ್ವಿ. ಹಿಂಗೆ ಕೆಲವೊಂದಿಷ್ಟು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಇದು ವಿಫಲ ಆಯಿತು ಭಾರತ ಸರ್ಕಾರ ಕಾಯ್ದೆ 1935. ಹಾಗಾಗಿ 1947ರಲ್ಲಿ ಸ್ವತಂತ್ರ ಭಾರತ ಕಾಯ್ದೆ ಜಾರಿಗೆ ಬರ್ತದೆ. ಇನ್ನು ಅದರ ಬಗ್ಗೆ ನಾವು ನೋಡೋದಾದ್ರೆ 1920 ಈ ಕ್ರಿಪ್ಸ್ ಆಯೋಗ ಇತ್ತು. ಏನಾಯಿತು, ನಾನು ಆಗಲೇ ಹೇಳ್ದಂಗೆ ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಯಿತು. ಹಾಗಾಗಿ ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನು ರಚಿಸಬೇಕು ಅಂತ ಹೇಳಿ ತನ್ನ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷ 1939 ಮತ್ತೆ ಹೇಳ್ತು. ಈ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿತು. ಹಾಗೆ ದ್ವಿತೀಯ ಜಾಗತಿಕ ಯುದ್ಧ ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಕ್ರಿಪ್ಸ್ ಅವರ ನೇತೃತ್ವದೊಳಗೆ ಭಾರತಕ್ಕೆ ಒಂದು ಆಯೋಗವನ್ನು ಕಳಿಸ್ಕೊಡ್ತು. ಅದು ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಕೊಡ್ತು. ಈ ಕ್ರಿಪ್ಸ್ ಆಯೋಗ ಅವುಗಳು ಅಂತಂದ್ರೆ ಯುದ್ಧ ಮುಗಿದ ಮೇಲೆ ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಳ್ಳಲಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥದ್ದು ಒಂದು. ಹಾಗೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಈಗ 1935 ಕೊಡಬೇಕು ಅಂತ ಹೇಳಿದ್ರು, ಅದು ಕೊಟ್ಟಿರಲಿಲ್ಲ. ಮತ್ತು ಅದೇ ಒಂದು ವಿಚಾರವಾಗಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಕೂಗಾಗಿತ್ತು. ಆದ್ರೆ ಈ ಕ್ರಿಪ್ಸ್ರ ಪ್ರಸ್ತಾವನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ವು. ಇದು ಮುಂದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಒಂದು ಕಾರಣ ಆಯಿತು. ಅದು ಚಳವಳಿ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು. ತದನಂತರ ಈ ಒಂದು ಇಂಗ್ಲೆಂಡ್ ಒಳಗ ಚುನಾವಣೆಗಳು ನಡೆದ್ವು. ಅಲ್ಲಿ ಲೇಬರ್ ಪಕ್ಷ ಬಹಳ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ. ಚರ್ಚಿಲ್ ಸ್ಥಾನದೊಳಗ ಕ್ಲೆಮೆಂಟ್ ಅಟ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಭಾರತದ ಸಮಸ್ಯೆನ ಬಗೆಹರಿಸುವಲ್ಲಿ ಲೇಬರ್ ಪಕ್ಷ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಭಾರತಕ್ಕೆ ಎದುರಾಗಿದ್ದಂತಹ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ 1946 ಕ್ಯಾಬಿನೆಟ್ ಮಿಷನ್ ಅನ್ನ ಕಳಿಸ್ತೇವೆ ಅಂತ ಹೇಳಿ ಕ್ಲೆಮೆಂಟ್ ಅಟ್ಲಿ ಅವರು ಹೇಳ್ತಾರೆ. ಆದ್ರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ದೇಶವನ್ನ ಭಾರತ ಮತ್ತು ಪಾಕಿಸ್ತಾನವನ್ನಾಗಿ ವಿಭಜಿಸಲಿಕ್ಕೆ ಶಿಫಾರಸನ್ನ ಮಾಡಲಿಲ್ಲ. ಆದ್ರೆ ಈ ಮುಸ್ಲಿಂ ಲೀಗ್ ಅವಶ್ಯಕತೆ ಇದ್ದಿದ್ದು ಅಥವಾ ಅವರು ಪ್ರಸ್ತಾಪಿಸ್ತಾ ಇದ್ದಂಥದ್ದು ಏನಾಗಿತ್ತು, ಭಾರತವನ್ನ ಈ ಭಾಗ ಮಾಡಬೇಕು ಅಂತ ಹೇಳಿ. ಆದ್ರೆ ಇದು ಶಿಫಾರಸನ್ನ ಮಾಡಲಿಲ್ಲ ಭಾರತವನ್ನು ವಿಭಜಿಸುವುದರ ಬಗ್ಗೆ. ಹಾಗಾಗಿ ಮುಸ್ಲಿಂ ಲೀಗ್ ಇದನ್ನು ತಿರಸ್ಕಾರ ಮಾಡ್ತು. ಕೆಲವೊಂದಿಷ್ಟು ಸುಧಾರಣೆಗಳ ಬಗ್ಗೆ ಶಿಫಾರಸನ್ನ ಮಾಡ್ತು ಈ ಒಂದು ಕ್ಯಾಬಿನೆಟ್ ಆಯೋಗ. ಅವುಗಳು ಅಂತಂದ್ರೆ 389 ಸದಸ್ಯರ ಬಲದೊಂದಿಗೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡುವಂಥದ್ದು ಮೊದಲನೆಯದ್ದು. ಎರಡನೇದು ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡುವಂಥದ್ದು. ಹಾಗೆ ಮೂರನೇದು ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚನೆ ಮಾಡುವಂಥದ್ದು.
4ನೇದು ಪ್ರತ್ಯೇಕ ಪಾಕಿಸ್ತಾನದ ರಚನೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಿರಾಕರಣೆ ಮಾಡುವಂತಹ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಈ ಒಂದು ಕ್ಯಾಬಿನೆಟ್ ಆಯೋಗ ಮಾಡಿತ್ತು. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿದ್ರು. ಈ ಸಭೆಯ ಅಧ್ಯಕ್ಷತೆಯನ್ನು 1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿಕೊಂಡ್ರು. ಹಾಗೆ 1947ರಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ವಹಿಸಿಕೊಂಡಿದ್ರು. ಇದಾದ ನಂತರ ಏನಾಯಿತು ಅಂತಂದ್ರೆ 1947 ಮೌಂಟ್ ಬ್ಯಾಟನ್ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕೆ ಭೇಟಿ ಕೊಟ್ಟರು. ಮೌಂಟ್ ಬ್ಯಾಟನ್ ದೇಶ ವಿಭಜನೆ ಆಧಾರದ ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇವರು ಒಪ್ಪಂದವನ್ನು ಏರ್ಪಡಿಸಿದ್ರು. ಹಾಗಾಗಿ 1942 ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆ ವಿಸ್ತರಣೆಯಾಗಿದೆ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಮುಖ್ಯಾಂಶಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಓಕೆ, ಕಾನೂನುಗಳು 1947 ಭಾರತ ಸ್ವತಂತ್ರ ಕಾಯ್ದೆಯನ್ನು ಬಂತು. ಇಷ್ಟೆಲ್ಲ ಆದಮೇಲೆ ಅದು ಏನೇನು ಮುಖ್ಯಾಂಶಗಳನ್ನು ಹೇಳ್ತು, ಏನೇನು ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನಿಸ್ತು, ಯಾವ್ಯಾವ ಅಂಶಗಳನ್ನು ಅದು ಕೊಟ್ಟಿತು ಹೊರಗೆ ಅಂತಂದ್ರೆ, ಮೊದಲನೇದು ಆಗಸ್ಟ್ 15, 1947 ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥ 2 ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು 1947 ಕಾಯ್ದೆ. ಹಾಗೆ ಇದು ಕೆಲವೊಂದಿಷ್ಟು ಪ್ರದೇಶಗಳನ್ನು ಹಂಚಿಕೆ ಮಾಡಿತು ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ. ಅವುಗಳಂತಂದ್ರೆ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯವ್ಯ ಗಡಿ ಪ್ರಾಂತ್ಯಗಳನ್ನು, ಅಸ್ಸಾಂನ ಸಿಲ್ಹಟ್ ಪ್ರದೇಶವನ್ನು, ಈ ಎಲ್ಲ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು. ಇನ್ನುಳಿದಂತಹ ಎಲ್ಲ ಪ್ರದೇಶಗಳು ಭಾರತದ ವ್ಯಾಪ್ತಿಗೆ ಬಂದವು. ಈ ಗಡಿಗಳನ್ನು ಗುರುತಿಸ್ಲಿಕ್ಕೆ ಅಂತ ಹೇಳಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯೊಳಗೆ ಬೌಂಡ್ರಿ ಕಮಿಷನ್ ರಚನೆ ಮಾಡಿದ್ರು. ಹಾಗಾಗಿನ ಭಾರತ ಮತ್ತು ಪಾಕಿಸ್ತಾನ ಈ 2 ದೇಶಗಳ ನಡುವಿನ ರೇಖೆಯನ್ನು ಇವರ ಹೆಸರಿನ ದ್ಯೋತಕವಾಗಿ ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತ ಹೇಳಿ ಕರಿತೇವೆ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ, ಈ ಕಾಯ್ದೆಯ ಪ್ರಕಾರ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಗಳ ಆಡಳಿತ ಅನ್ನುವಂಥದ್ದು ಕೊನೆಯಾಯಿತು. ಹಾಗೆ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಸಹ ಶಾಸನವನ್ನು ರಚನೆ ಮಾಡುವಂತಹ ವಿಶೇಷ ಅಧಿಕಾರವನ್ನು ಹೊಂದಿರುವುದಿಲ್ಲ ಅನ್ನೋದನ್ನು ಇದು ಶಿಫಾರಸು ಮಾಡಿತು ಈ ಒಂದು 1947 ಸ್ವತಂತ್ರ ಭಾರತ ಕಾಯ್ದೆ. ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಹುದ್ದೆನೂ ಸಹ ರದ್ದಾಯಿತು. ತದನಂತರ ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ಕಾಯ್ದೆ ಅಂತಂದ್ರೆ 1947ರಿಂದ ಬ್ರಿಟಿಷರಿಗೆ ಭಾರತದ ಮೇಲೆ ಯಾವುದೂ ಅಧಿಕಾರ ಇರುವುದಿಲ್ಲ ಅನ್ನುವಂತಹ ಒಂದು ವಿಶೇಷವಾದಂತಹ ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದು ಸಹ ಒಂದು ಪ್ರಮುಖವಾದಂತಹ ಮುಖ್ಯಾಂಶ ಆಗಿತ್ತು. ಹಾಗೆ 15ನೇ ಆಗಸ್ಟ್ 1947ರಿಂದ ರಾಜ್ಯಾಂಗ ರಚನಾ ಸಭೆ ಅಂದರೆ ಸಂವಿಧಾನ ರಚನಾ ಸಭೆ ಸಾರ್ವಭೌಮತ್ವದಿಂದ ಕೂಡಿರುವಂಥದ್ದು ಮತ್ತು ಸಂವಿಧಾನವನ್ನು ರಚಿಸುವಂತಹ ಪೂರ್ಣ ಅಧಿಕಾರ ಹೊಂದಿರುತ್ತದೆ. ಆಮೇಲೆ ಇದಾದ ನಂತರ 1950 ಸಂವಿಧಾನ ಜಾರಿಗೆ ಬಂತು. ಹೊಸ ಸಂವಿಧಾನ ರಚನೆ ಆಗುವವರೆಗೂ ಸಹ ಈ 1935 ಕಾಯ್ದೆಯೇ ಜಾರಿಯಲ್ಲಿರಬೇಕು ಅನ್ನುವಂಥದ್ದು ಸಹ ಈ ಒಂದು 1947 ಸ್ವತಂತ್ರ ಭಾರತ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಒಂದಾಗಿತ್ತು. ಇದಾದ ನಂತರ ಮಧ್ಯಂತರ ಸರ್ಕಾರ ರಚನೆ ಆಯಿತು. 1946 ಸೆಪ್ಟೆಂಬರ್ 2ನೇ ತಾರೀಕಿನಂದು ರಾಜ್ಯಾಂಗ ರಚನಾ ಸಭೆ ಅಂದರೆ ಸಂವಿಧಾನ ರಚನಾ ಸಭೆ ಏನಿತ್ತು 389 ಸದಸ್ಯರನ್ನು ಒಳಗೊಂಡಿತ್ತು. ಡಿಸೆಂಬರ್ 9, 1946 ಆರಂಭ ಆಯಿತು. ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನದ ಸ್ವತಂತ್ರ ಪಡೆಯುವ ಹಸ್ತಾಂತರವನ್ನು ಸುಗಮಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕಾಗಿತ್ತು. ಭಾರತ ಸ್ವತಂತ್ರ ಹೊಂದುವರೆಗೂ ಅಂದರೆ 1947 ಆಗಸ್ಟ್ 15 ಸಹ ಮಧ್ಯಂತರ ಸರ್ಕಾರ ಭಾರತದೊಳಗೆ ಅಸ್ತಿತ್ವದೊಳಗಿತ್ತು. ಹೊಸ ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಪರಮೋಚ್ಚ ಅಂಗ ಆಗಿದ್ದು ಶಾಸಕಾಂಗದ ಪಾತ್ರವನ್ನು ನಿರ್ವಹಿಸ್ತಾ ಇತ್ತು. ಈ ಸಭೆ ಸಂವಿಧಾನ ರಚನೆಯ ಮತ್ತು ಸಾಮಾನ್ಯ ಶಾಸನಗಳ ರಚಿಸುವಂತಹ ಜವಾಬ್ದಾರಿಯನ್ನು ಹೊಂದಿತ್ತು. ಇದಾದ ನಂತರ ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಅನ್ನುವಂಥದ್ದು ಬರ್ತದೆ. ಅಂತಂದ್ರೆ ಈ ಮಧ್ಯಂತರ ಸರ್ಕಾರದ ಕಾರ್ಯಾಂಗವಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಇದು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ರು. ಬಹಳಷ್ಟು ಮಂದಿ ಸದಸ್ಯರನ್ನ ನಾವು ಇಲ್ಲಿ ಕಾಣ್ತೀವಿ. ನೆಹರು ಪ್ರಧಾನಮಂತ್ರಿ ಆಗ್ತಾರೆ, ವಲ್ಲಭಾಯಿ ಪಟೇಲ್ ಉಪ ಪ್ರಧಾನಿ ಮತ್ತು ಜೊತೆಗೆ ಹೋಮ್ ಮಿನಿಸ್ಟರ್ ಅಂದ್ರೆ ಗೃಹ ಸಚಿವರಾಗ್ತಾರೆ. ಕಾನೂನು ಸಚಿವರಾಗಿ ಅಂಬೇಡ್ಕರ್ ಇದ್ರು. ಶಿಕ್ಷಣ ಸಚಿವರಾಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಹಾಗೆ ಬಹಳಷ್ಟು ಮಂದಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕಾ ಸಚಿವರಾಗಿ, ಹಣಕಾಸಿನ ಸಚಿವರಾಗಿ RK ಷಣ್ಮುಖಂ ಶೆಟ್ಟಿ ಅವರು, ಸರ್ದಾರ್ ಬಲ್ದೇವ್ ಸಿಂಗ್ ಅವರು ರಕ್ಷಣಾ ಸಚಿವರು, ಹಿಂಗೆ ಬಹಳಷ್ಟು ಮಂದಿ ಖಾತೆಗಳನ್ನು ಹಂಚಿಕೆ ಮಾಡಿಕೊಂಡಿದ್ರು. ಆಗಸ್ಟ್ 1947 ಸಹ ಭಾರತ ಬ್ರಿಟಿಷ್ ಪ್ರಾಬಲ್ಯದೊಳಗಿತ್ತು. ಮಧ್ಯಂತರ ಸರ್ಕಾರ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಒಳಗೊಂಡು ಬೇರೆ ರಾಷ್ಟ್ರಗಳ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಭಾರತ ಸ್ವತಂತ್ರ ಭಾರತ 26 ನವೆಂಬರ್ 1949 ಸಂವಿಧಾನವನ್ನು ಅಂಗೀಕಾರ ಮಾಡಿತು. ತದನಂತರ 26ನೇ ಜನವರಿ 1950 ಜಾರಿಗೆ ತಂದಿತು.
ಇದಾದ ನಂತರ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೀತಾವ. 26ನೇ ಜನವರಿ 1950 ಅವತ್ತೇ ಯಾಕೆ ಜಾರಿಗೆ ತಂದ್ರು ಅಂತಂದ್ರೆ 1929 ಲಾಹೋರ್ ಅಧಿವೇಶನದೊಳಗೆ ಅಪೂರ್ಣ ಸ್ವರಾಜ್ಯ ದಿನ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ. ಮುಂದೆ 1930 ಜನವರಿ 26ರಂದು ಘೋಷಣೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಆ ಒಂದು ದಿನದ ಸವಿ ನೆನಪಿಗಾಗಿ ಈ ಜನವರಿ 26ರಂದೇ ಭಾರತದ ಸಂವಿಧಾನವನ್ನು ಜಾರಿಗೆ ತಂದ್ರು. ಅಂದಿನಿಂದ ಭಾರತ ಕೇವಲ ಸ್ವತಂತ್ರ ರಾಷ್ಟ್ರ ಅಲ್ಲ, ಒಂದು ಗಣರಾಜ್ಯ ರಾಷ್ಟ್ರವಾಗಿ ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಮಾರ್ಪಟ್ಟು ಅನ್ನೋದನ್ನು ನಾವು ಇಷ್ಟೊತ್ತು ನೋಡಿದ್ವಿ. ಇದಿಷ್ಟು ಈ ಅಧ್ಯಾಯದ ಮೊದಲ ಭಾಗದಲ್ಲಿರುವಂತಹ ಮಾಹಿತಿ. ಇನ್ನು ಮುಂದಿನ ಭಾಗದಲ್ಲಿ, ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು 1951ರಿಂದ 52ರ ಅವಧಿಯಲ್ಲಿ ನಡೆದಂತಹ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ, ಹಾಗೆ ಭಾರತ ಸ್ವತಂತ್ರಗೊಂಡಾಗ ಏಕತೆಯಿಂದ ಕೂಡಿರಲಿಲ್ಲ, ಹರಿದು ಹಂಚಿ ಹೋಗಿತ್ತು. ದೇಶೀಯ ಸಂಸ್ಥಾನಗಳನ್ನು ಎಲ್ಲ ಒಂದುಗೂಡಿಸಲಿಕ್ಕೆ ಶ್ರಮಿಸಿದಂತಹ ಮಹನೀಯರ ಬಗ್ಗೆ, ಸಮಿತಿಗಳ ಬಗ್ಗೆ, ವಿಶೇಷವಾಗಿ ಧಾರ್ ಸಮಿತಿ, JVP ಸಮಿತಿ ಆಗಿರ್ಬೋದು, ಹಾಗೆ ಫಜಲ್ ಅಲಿ ಸಮಿತಿ, ಈ ಎಲ್ಲ ಸಮಿತಿಗಳ ಬಗ್ಗೆ, ಹೈದರಾಬಾದ್, ಜುನಾಗಢ, ಜಮ್ಮು ಕಾಶ್ಮೀರಗಳ ಬಗ್ಗೆ ನಾವು ಮುಂದಿನ ಅವಧಿಯ ಅಥವಾ ಮುಂದಿನ ಸಂಚಿಕೆಯ ಭಾಗದಲ್ಲಿ ಮತ್ತೆ ಈ ಮಾಹಿತಿಯನ್ನು ತಿಳಿಯೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.